ಹಾಗಾಗಿ ನಾವು ಇಲ್ಲಿ ಅಂಬೂರಿನಲ್ಲಿ ಒಂದು ಚರ್ಮ ಸಂಸ್ಕರಣಾ ಘಟಕದಲ್ಲಿದ್ದೇವೆ. ಇದು ಇಲ್ಲಿರುವ ಅನೇಕ ಘಟಕಗಳಲ್ಲಿ ಒಂದಾಗಿದೆ. ಇದು ತಮಿಳುನಾಡಿನ ಒಂದು ಚರ್ಮದ ಕೇಂದ್ರವಾಗಿದೆ. ಮತ್ತು ನನ್ನ ಜೊತೆ ಶ್ರೀಮಾನ್ ಇದ್ದಾರೆ, ಫಯಾಜ್. ಅಂಬೂರಿನ ಮಹತ್ವದ ಬಗ್ಗೆ ನಮಗೆ ತಿಳಿಸಿ. ಮತ್ತು ಇದು ಸ್ಪಷ್ಟವಾಗಿ ಒಂದು ಉದ್ಯಮವಾಗಿದ್ದು ಇದರಲ್ಲಿ ದೊಡ್ಡ ಪ್ರಮಾಣದ ಕಾರ್ಮಿಕ ಶಕ್ತಿಯೂ ಇದೆ. ಹೌದು, ಶುಭ ಮಧ್ಯಾಹ್ನ. ನನ್ನನ್ನು ಇಲ್ಲಿಗೆ ಕರೆದಿದ್ದಕ್ಕೆ ಧನ್ಯವಾದಗಳು. ನಾವು ಅಂಬೂರು ದಕ್ಷಿಣ ಭಾರತದಲ್ಲಿ ಚರ್ಮ ಮತ್ತು ಪಾದರಕ್ಷೆಗಳಿಗಾಗಿ ಒಂದು ಪ್ರಮುಖ ಕೇಂದ್ರವಾಗಿದೆ. ಹಾಗಾಗಿ ಅಂಬೂರಿನಲ್ಲಿ ನಮ್ಮಲ್ಲಿ ಸುಮಾರು 100 ಚರ್ಮ ಸಂಸ್ಕರಣಾ ಘಟಕಗಳಿವೆ ಮತ್ತು ಪಕ್ಕದ ವಾಣಿಯಂಬಾಡಿ ಪಟ್ಟಣದಲ್ಲಿ ಇನ್ನೂ 130 ಚರ್ಮ ಸಂಸ್ಕರಣಾ ಘಟಕಗಳಿವೆ. ಹಾಗಾಗಿ ಈ ಜಿಲ್ಲೆ, ತಿರುಪತ್ತೂರು ಜಿಲ್ಲೆ, ಅಕ್ಷರಶಃ ಸುಮಾರು 230 ಚರ್ಮ ಸಂಸ್ಕರಣಾ ಘಟಕಗಳನ್ನು ಹೊಂದಿದೆ. ಮತ್ತು ನಮ್ಮಲ್ಲಿ ಸುಮಾರು 100 ಶೂ ಉದ್ಯಮಗಳು, ಶೂ ಕಾರ್ಖಾನೆಗಳಿವೆ. ಹಾಗಾಗಿ ನಾವು ಉದ್ಯೋಗ ನೀಡುತ್ತೇವೆ. ಚರ್ಮ ಸಂಸ್ಕರಣಾ ವಲಯದಲ್ಲಿ ಸುಮಾರು 10,000 ಮತ್ತು ಪಾದರಕ್ಷೆ ಉದ್ಯಮದಲ್ಲಿ ಸುಮಾರು 80,000 ಜನರಿದ್ದಾರೆ. ಅದು ನೇರ ಉದ್ಯೋಗ. ಮತ್ತು ನಂತರ ನಮ್ಮಲ್ಲಿದೆ ನನ್ನ ಪ್ರಕಾರ 3 ಪಟ್ಟು ಹೆಚ್ಚು ಪರೋಕ್ಷ ಉದ್ಯೋಗ. ಹಾಗಾಗಿ ಒಟ್ಟಾರೆಯಾಗಿ ಅಂಬೂರ್ ಮತ್ತು ವಾಣಿಯಂಬಾಡಿ ಈ ಕೇಂದ್ರ, ಈ ಕ್ಲಸ್ಟರ್ ಉತ್ಪಾದಿಸುತ್ತದೆ ಸುಮಾರು 3,500 ಕೋಟಿಗಳಷ್ಟು ರಫ್ತು ವಾರ್ಷಿಕವಾಗಿ ಮತ್ತು ಅಷ್ಟೇ ಮೊತ್ತದ ದೇಶೀಯ ವ್ಯವಹಾರ. ಮತ್ತು ಅಂಬೂರಿನಲ್ಲಿ ಉತ್ಪಾದನೆಯಾಗುವ ಹೆಚ್ಚಿನ ಶೂಗಳು ಅವು ಬ್ರ್ಯಾಂಡೆಡ್ ಉತ್ಪನ್ನಗಳಾಗಿವೆ. ಉದಾಹರಣೆಗೆ US-ನಲ್ಲಿ ಅವರು ಫ್ಲೋರ್ ಶೈಮ್ಗೆ ಮಾರಾಟ ಮಾಡುತ್ತಾರೆ, ಅವರು ಕೋಲ್ ಹಾರ್ನ್ಗೆ ಮಾರಾಟ ಮಾಡುತ್ತಾರೆ. ಉದಾಹರಣೆಗೆ ಸಹಜವಾಗಿ ಆ ಸುಂಕವು ಅಂಬೂರಿನ ಮೇಲೂ ತನ್ನ ಪರಿಣಾಮವನ್ನು ಬೀರಿದೆ. ಏಕೆಂದರೆ ನಮ್ಮ ಹೆಚ್ಚಿನ ಶೂಗಳು US-ಗೆ ಹೋಗುತ್ತವೆ. ಸುಮಾರು 70-75% ಶೂ ರಫ್ತು US-ಗೆ ಆಗುತ್ತದೆ. ಆದರೆ ಈಗ ಸುಂಕದ ನಂತರ ಮತ್ತು ನಿರಂತರವಾಗಿ ನಡೆಯುತ್ತಿರುವ ಗೊಂದಲದಿಂದಾಗಿ ಶೂ ಉದ್ಯಮಗಳು ವೈವಿಧ್ಯಗೊಳ್ಳುತ್ತಿವೆ. ನಿಮಗೆ ಗೊತ್ತಾ, ಅವು ಈಗ ಹೆಚ್ಚು ಯುರೋಪಿನತ್ತ ಸಾಗುತ್ತಿವೆ. ಆದ್ದರಿಂದ ಉತ್ತಮ ಉತ್ಪನ್ನ ಮಿಶ್ರಣವಿದೆ. ಹೌದು, ಉದ್ಯಮ ಸಂಸ್ಥೆಯನ್ನ ಪ್ರತಿನಿಧಿಸುವ ವ್ಯಕ್ತಿಯಾಗಿ ಈ ನಿರ್ದಿಷ್ಟ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳಿಂದ ನಿಮ್ಮ ನಿರೀಕ್ಷೆಗಳೇನು? ನಿಮ್ಮಲ್ಲಿ ದೊಡ್ಡ ಕಾರ್ಯಪಡೆಯೂ ಇದೆ. ಹೌದು, ನೋಡಿ, ನಮಗೆ ರಾಜ್ಯದಲ್ಲಿ ಉತ್ತಮ ಸರ್ಕಾರ ಸಿಕ್ಕಿದೆ. ಕಳೆದ 5 ವರ್ಷಗಳು ಚೆನ್ನಾಗಿವೆ. DMK ಸರ್ಕಾರ ನಮಗೆ ಬಹಳಷ್ಟು ಸಹಾಯ ಮಾಡಿದೆ. ಆದರೆ ಕೆಲವು ಕ್ಷೇತ್ರಗಳಿವೆ, ಅದರ ಬಗ್ಗೆ ರಾಜ್ಯ ಸರ್ಕಾರವು ಹೆಚ್ಚು ಆಳವಾಗಿ ಗಮನಹರಿಸಬೇಕೆಂದು ನಾವು ಬಯಸುತ್ತೇವೆ. ಒಂದು, ಸ್ಥಳೀಯ ಮೂಲಸೌಕರ್ಯ. ನಿಮಗೆ ಗೊತ್ತಲ್ಲ, ಮೂಲಸೌಕರ್ಯ, ಪಟ್ಟಣದೊಳಗಿನ ರಸ್ತೆ ಮೂಲಸೌಕರ್ಯ, ಪಟ್ಟಣದ ಸುತ್ತಮುತ್ತಲಿನ ರಸ್ತೆ ಮೂಲಸೌಕರ್ಯ ಮತ್ತು ಹೀಗೆ, ಏಕೆಂದರೆ ಅದು ಕೂಡ ನಮಗೆ ಬಹಳ ಮುಖ್ಯ. ಅವರು ನೀಡುತ್ತಿರುವ ಉರುಮಿ ತೋಗೈನಂತಹ ಯೋಜನೆಗಳು ಅದು ಮಹಿಳೆಗೆ ಅಷ್ಟೊಂದು ಪ್ರಸ್ತುತವಾಗುತ್ತದೆಯೇ? ಯಾಕೆಂದ್ರೆ ಅವಳು ಈಗಾಗಲೇ ಹಣ ಸಂಪಾದಿಸುತ್ತಿದ್ದಾಳೆ. ಆದ್ದರಿಂದ ಆ 1,000 ಹೇಳಿ, ನಿಮ್ಗೆ ಗೊತ್ತಲ್ಲ, ಬಿಹಾರದಲ್ಲಿ ಅಥವಾ ಬೇರೆಲ್ಲಾದ್ರೂ 10,000 ಕೊಟ್ಟಾಗ ನಾವು ನೋಡಿದ್ವಿ, ಅದು ಒಂದು ಗೇಮ್ ಚೇಂಜರ್ ಆಗಿತ್ತು. ಹೌದು, ಅದು ಅವರಿಗೆ ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ, ಏಕೆಂದರೆ ನನಗೆ ತಿಳಿದಿರುವಂತೆ. ಆದ್ದರಿಂದ ನಾನು ತಪ್ಪಾಗಿರಬಹುದು. ಅವರು ಅಧಿಕೃತವಾಗಿ ಗಳಿಸುವ ಹಣ ಅದು ಕುಟುಂಬದ ಉದ್ಯಮಗಳಿಗೆ, ಕುಟುಂಬದ ಸಮಸ್ಯೆಗಳಿಗೆ ಹೋಗುತ್ತದೆ. ಮತ್ತು ಸರ್ಕಾರ ಅವರಿಗೆ ಏನು ಕೊಡುತ್ತದೆಯೋ ಅದು ಬಹುಶಃ ಅವರಿಗೆ ವೈಯಕ್ತಿಕವಾಗಿ ಹೋಗುತ್ತದೆ. ಆದ್ದರಿಂದ ಇದು ಒಂದು ಒಳ್ಳೆಯ ವಿಷಯ ಎಂದು ನಾನು ಭಾವಿಸುತ್ತೇನೆ. ಸರಿ, ತುಂಬಾ ಧನ್ಯವಾದಗಳು. ಹಾಗಾಗಿ ಅದು ಸರ್ಕಾರದಿಂದ ಅವರಿಗೆ ಏನು ನಿರೀಕ್ಷೆಗಳಿವೆ ಎಂಬುದರ ಕುರಿತಾದ ಉದ್ಯಮದ ದೃಷ್ಟಿಕೋನ. ಆದರೆ ಹೌದು, ಇಲ್ಲಿ DMK ಸರ್ಕಾರದ ಕಾರ್ಯಕ್ಷಮತೆಗೆ ಉತ್ತಮ ವರದಿ ಕಾರ್ಡ್ ನೀಡುತ್ತಿದ್ದಾರೆ.